ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಗುರುವಾರದ ಲಾಗು. ಗುರುವಾರ 3 ಗಂಟೆ ಆಗಿದೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನ 3 ಗಂಟೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಬೆಳಗ್ಗೆನೇ ಆಯಿತು. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಬಂದಿದ್ವಿ. ಹಂಗಾಗಿ ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನಿಧಾನಕ್ಕೆ ಮಾಡೋಣ ಅಂತೇಳಿ ಕುಕ್ಕರ್ ಕೂಗ್ತಾ ಇದೆ. ಸಾಂಬಾರ್ಗೆ ಇಟ್ಟಿದ್ದೆ. ಇನ್ನು ಅಲ್ಲಿ ಬರ್ತಾ ದೇವಸ್ಥಾನದ ಹತ್ರನೇ ಇಟ್ಕೊಂಡಿದ್ರು. ಇದು ತಾಟಿನಿಂಗು ಅಂತ ಹೇಳ್ತಾರಲ್ಲ ಅದು. ಇದು ಆರೋಗ್ಯಕ್ಕೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಹಾಗಾಗಿ ತೊಗೊಬಂದಿದ್ವಿ. ಅಲ್ಲೇ ಕಟ್ ಮಾಡಿಸ್ಕೊಬಂದಿದ್ವಿ. ಈ ರೀತಿ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನೋವಂಥದ್ದು. ನಾವು ಒಂದು 3 ತೊಗೊಬಂದಿದ್ವಿ. ಹಾಗಾಗಿ ನೋಡಿ, ಈ ರೀತಿಯಾಗಿ ಅವ್ರು ಕಟ್ ಮಾಡಿಕೊಟ್ಟಿದ್ರು. ಅದ್ರ ಮೇಲ್ಗಡೆ ಇದು ಎಲ್ಲ ಸಿಪ್ಪೆ ತೆಗೆದ್ಬಿಟ್ರೆ ಜೆಲ್ ಥರ ಸಿಗುತ್ತೆ. ಅದನ್ನು ತಿನ್ನೋದಷ್ಟೇ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟಾಗಿರುತ್ತೆ. ಇನ್ನು ಈ ಹಣ್ಣನ್ನು ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಇನ್ನು ನಮ್ಮ ಮನೇಲಿ ಫ್ಯಾನ್ ತಿರುಗ್ತಾ ಇರಲಿಲ್ಲ. ಅಂದರೆ ಫಾಸ್ಟಾಗಿ ಇಟ್ಟಿದ್ರು 5 ಇಟ್ರೂ ಸ್ಲೋ ಮೋಷನಲ್ಲೇ ತಿರುಗ್ತಾ ಇತ್ತು. ಹಾಗಾಗಿ ಇದು ಹೋಗ್ಬಿಟ್ಟಿದೆ ಸ್ವಿಚ್ ಅಂತೇಳಿ ಸ್ವಿಚ್ಚನ್ನು ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಈಗ ಸಮ್ಮರ್ ಅಲ್ವಾ, ಫ್ಯಾನ್ ಇಲ್ಲಾಂದರೆ ಮಲಗೋದಕ್ಕೆ ಆಗೋದಿಲ್ಲ. ಹಾಗಾಗಿ 5 ಇಟ್ರೂ ಸ್ಲೋ ಮೋಷನಲ್ಲೇ ತಿರುಗ್ತಾ ಇತ್ತು. ಹಾಗಾಗಿ ಅವರೇನೆ ರೆಡಿ ಮಾಡಿಕೊಟ್ರು. ನಮ್ಮ ಮನೆಯವರು ಎಲೆಕ್ಟ್ರಿಷಿಯನ್ ಆಗಿರೋದ್ರಿಂದ ಏನೇ ಇದ್ರೂ ಅವರೇ ಮಾಡ್ತಾರೆ. ಮನೇದು ಏನೇ ಇದ್ರೂ ವಾಷಿಂಗ್ ಮಿಷಿನ್ ಇರ್ಬೋದು ಅಥವಾ ಮನೆಯದು ಫ್ಯಾನು, ಮಿಕ್ಸಿ ಈ ಥರದ್ದೆಲ್ಲ ಅವರೇ ಮಾಡಿಕೊಡ್ತಾರೆ. ಅದೇನು ಟೆನ್ಷನ್ ಇಲ್ಲ ನನಗೆ. ಇಲ್ಲ ನೋಡಿ, ಹಾಯ್ ಮಾಡು. ಹಾಯ್ ಟಾಟಾ ಮಾಡಮ್ಮ. ಟಾಟಾ ಮಾಡು, ಹಾಯ್ ಮಾಡು. ಟಾಟಾ ಮುದ್ದು ಸೊಸೆ. ಮುತ್ತ ಕೊಡಮ್ಮ. ಮುತ್ತ ಮುತ್ತ ಕೊಡು ಕೊಡು ಕೊಡು. ಹಾಂ, ಏನು ಬೇಕು? ಅಲ್ಲಿಗೆ ಹೋಗ್ಬೇಕು. ಬೇಡ, ಮುತ್ತ ಕೊಡು. ಅಲ್ಲಿದೆಯಾ ನೀನು? ಅಲ್ಲೇ ಪಾಪು ನೋಡಿ. ಅಲ್ಲಿ ಪಾಪು ಇತ್ತು ನೋಡು. ಪಾಪು ಕರಿ. ಪಪ್ಪು ಅನ್ನು ಪಪ್ಪು ಕರಿಯಮ್ಮ. ಇನ್ನು ನನ್ನ ತಮ್ಮನ ಮಗಳನ್ನ ಕರ್ಕೊಬಂದಿದ್ರು ನಮ್ಮ ಮನೆಯವರು. ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾಳೆ. ಈಗಂತೂ ಒಂದೊಂದೇ ಸ್ವಲ್ಪ ತೊದ್ಲಾಗಿ ಮಾತಾಡ್ತಾಳೆ. ನಾವು ಹೇಳೋದೆಲ್ಲ ಅರ್ಥ ಆಗುತ್ತೆ. ಎಲ್ರೂ ಗುರ್ತಿಡಿಯೋದು ಎಲ್ಲನೂ ಮಾಡ್ತಾಳಲ್ಲ. ಇವಾಗ ಸ್ವಲ್ಪ ತುಂಟುತನ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಅವಳು ಬಂದ ತಕ್ಷಣ ಒಂಥರ ಮನೇಲಿ ಖುಷಿ. ಮಕ್ಕಳಿಗಂತೂ ತುಂಬಾ ಇಷ್ಟ. ಯಾವಾಗಲೂ ನಗ್ತಾ ಖುಷಿಯಾಗಿರ್ತಾರೆ. ಅವಳು ಅಷ್ಟೇ. ಅವಳಿಗೆ ಹೊಟ್ಟೆ ತುಂಬ ಊಟ ಒಂದಿದ್ರೆ ಸಾಕು, ಯಾರನ್ನೂ ಕೇಳೋದಿಲ್ಲ. ಅವ್ರ ಅಮ್ಮ ಬೇಕು ಅನ್ನಲ್ಲ. ಚೆನ್ನಾಗಿರ್ತಾಳೆ ಆಟ ಆಡ್ಕೊಳ್ತಾ. ಎಷ್ಟೊತ್ತಾದರೂ ನೆನಪು ಮಾಡಲ್ಲ. ಒಟ್ಟಿನಲ್ಲಿ ಹೊಟ್ಟೆ ತುಂಬಿರ್ಬೇಕಷ್ಟೇ. ಇನ್ನು ಸಾಂಬಾರು ಬಂದುಬಿಟ್ಟು ಮೂಲಂಗಿ ಸಾಂಬಾರು ಮಾಡೋಣ ಅಂಥೇಳಿ ಕುಕ್ಕರ್ ಕೂಗಿಸಿಟ್ಟಿದ್ದೆ ಅಲ್ವಾ. ಈಗ ತಣ್ಣಗಾಗಿದೆ. ಈಗ ಅದನ್ನು ಓಪನ್ ಮಾಡಿಬಿಟ್ಟು ಒಗ್ಗರಣೆ ಮಾಡಬೇಕಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಥರ, ಅಂದರೆ ಮಸಾಲೆ ಏನೂ ರುಬ್ದೇನೆ ಹಾಗೇ ಮಾಡಿದ್ದೀನಿ. ನೋಡಿ ಪಾಪು ಇದ್ದಾಳೆ. ಬರ್ತಾ ಇರ್ತಾಳೆ ಅವಳೇ ದೇಕ್ಕೊಂಡು. ಅಂದರೆ ಮೊಣಕಾಲ ಮೇಲೆ ದೇಕಲ್ಲ ಅವಳು. ನೋಡಿ, ಈಗ ತೋರಿಸಿದ್ನಲ್ಲ ಆ ರೀತಿ ತೊಳ್ಕೊಂಡು ಬರ್ತಾಳೆ. ಇನ್ನು ನೋಡಿ ಸಾಂಬಾರು ರೆಡಿಯಾಗಿದೆ. ಇದಕ್ಕೂ ಅಷ್ಟೇ ಸ್ವಲ್ಪ ಬೇಳೆ, ಸ್ವಲ್ಪ ಹೆಸರು. ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಹೆಸರು ಬೇಳೆನೂ ಸೇರಿಸಿದ್ದೆ. ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆ, ಒಂದು 2 ಸ್ಪೂನಷ್ಟು ಅವರೆಬೇಳೆನೂ ಸಹ ಸೇರಿಸ್ಬಿಟ್ಟು, ಅಂದರೆ ನಾವೇನು ಮಸಾಲೆ ಏನು ರುಬ್ಬೋದಿಲ್ವಲ್ಲ ತಿಕ್ನೆಸ್ಗೆ. ಹಾಗಾಗಿ ಅಷ್ಟನ್ನು ಹಾಕ್ಬಿಟ್ಟು ಟೊಮೊಟೊ, ಒಂದು ಸ್ವಲ್ಪ ಅರಿಶಿನ ಪುಡಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಕೂಗಿಸ್ಕೊಂಡು ನೆಕ್ಸ್ಟು ಮೂಲಂಗಿನ ಹೆಚ್ಚಿಬಿಟ್ಟು ಹಾಕಿರೋ ಅಂಥದ್ದು. ಮೂಲಂಗಿ, ಟೊಮೊಟೊ, ಆಮೇಲೆ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದು ವಿಸಿಲ್ ಕೂಗಿಸಿದ್ದೆ. ಫಸ್ಟು ಬೇಳೆ ಕೂಗಿಸ್ಬಿಟ್ಟು ಆಮೇಲೆ ಮೂಲಂಗಿನ ಹಾಕಿ ಒಂದು ಕೂಗಿಸಿರೋದು. ಹೀಗೇನಿಲ್ಲ, ಇದಕ್ಕೆ ಸಿಂಪಲಾಗಿ ಒಗ್ಗರಣೆನ ಕೊಟ್ಟರೆ ರೆಡಿ ಆಗುತ್ತೆ. ಇನ್ನು ಒಗ್ಗರಣೆಗೆ ಚೌಟನ್ನ ಇಟ್ಕೊಂಡಿದ್ದೀನಿ. ಚೌಟ್ಗೆ ಸ್ವಲ್ಪ ಚೌಟ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸಿಂಪಲ್ ಒಗ್ಗರಣೆ. ಇದನ್ನು ಅಷ್ಟೇ. ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಚಿಟಪಟ ಅಂದ ನಂತರ ಜೀರಿಗೆನ ಹಾಕಿ, ಸಾಸಿವೆ ಜೀರಿಗೆ ಸ್ವಲ್ಪ ರೋಸ್ಟ್ ಆದಮೇಲೆ, ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಕರ್ಬೇವು ಹಾಕಿದ್ರೆ ಪಟ ಅಂದಿರುತ್ತೆ.
ಇನ್ನೂ ಹೇಳಿದ್ನಲ್ವ, ಇಷ್ಟೇ ಸಿಂಪಲಾಗಿ ಒಗ್ಗರಣೆ. ಸಾಸಿವೆ ಜೀರಿಗೆ, ಸ್ವಲ್ಪ ಇಂಗು, ಜೊತೆಗೆ ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ, ಜೊತೆಗೆ ನೀವು ಬೇಕಿದ್ದರೆ ಜಜ್ಜಿರೋ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು. ನಾನು ಬೇಳೆ ಕೂಗಿಸ್ಕೋಬೇಕಾದ್ರೇ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಮತ್ತೆ ಇಲ್ಲೇನು ಒಗ್ಗರಣೆಗೇನು ಯೂಸ್ ಮಾಡಿಲ್ಲ. ಜೊತೆಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡೆ, ಅಂದರೆ ಜಾಸ್ತಿ ಬೇಡ, ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಉದುರಿಸ್ಕೊಂಡು ಒಂದು ಕುದಿ ಕುದಿಸ್ಕೋಬೋದು. ಸಾಂಬಾರು ರೆಡಿ ಆಗುತ್ತೆ. ನಾನು ಅನ್ನಕ್ಕೆ ಮಾಡ್ಕೊಂಡಿದ್ದು, ಹಾಗಾಗಿ ಸ್ವಲ್ಪ ನೀರಾಗೆ ಮಾಡ್ಕೊಂಡಿದ್ದೀನಿ. ಅಂದರೆ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತಲ್ವಾ. ಏನು ಸರ್, ಎಲ್ಲಿಗೆ ರೆಡಿ? ಯಾವ ಮ್ಯಾಚ್ ಆಡೋಕ್ಕೆ? IPL ಮ್ಯಾಚ್. ಒಬ್ಬ IPL ಮ್ಯಾಚ್ ಆಡೋಕ್ಕೆ ಹೋಗ್ತಾ ಇದೆಯಾ? ಸಮಾಧಾನ, ಅದು ಒಂದಿನ ಬರುತ್ತೆ. ಆಡ್ತೀಯಾ? ಇಂಟ್ರೆಸ್ಟ್ ಇರಬೇಕಪ್ಪ. IPL ಮ್ಯಾಚ್ ಆಡಬೇಕಂದ್ರೆ ನೀನು ಮ್ಯಾಚ್ ನಡಿಬೇಕಾದ್ರೆ ಮ್ಯಾಚ್ ಏನು ನೋಡಲ್ಲ. ಬರೀ ಇನ್ನು ಚಿಂಟು ಟಿವಿನೇ ನೋಡ್ತಾ ಇರ್ತೀಯಾ? ಅಮ್ಮ ಬಾಯ್, ನಾವೆಲ್ಲ ಹೋಗ್ತಾ ಇದ್ದೀವಿ. ಬಾಯ್, ನಾವೆಲ್ಲರೂ ಹೋಗ್ತೀವಿ. ಬಾಯ್, ನಡೀರಿ ಶಿಕ್ಕಣ್ಣ ಹೋಗೋಣ. ಬಾಯ್ ಅಮ್ಮ, ಬಾಯ್ ಬಾಯ್ ಬಾಯ್. ಅಲ್ಲೋಡು ಬಾಯ್. ಹಂಗ ಬರೋದಮ್ಮ. ಅಯ್ಯೋ. ಇನ್ನು ಸಾಂಬಾರಾದ್ಮೇಲೆ ರೈಸ್ಗೆ ಇಟ್ಟಿದ್ದೆ. ಸ್ವಲ್ಪ ರೈಸ್ ಆಗೋಷ್ಟರಲ್ಲಿ ಆಟಾಡಿಸ್ತೀನಿ ಹುಡುಗನ್ನ ಅಂತೇಳಿ ಆಟಾಡ್ಸಕ್ಕೆ ಕರ್ಕೊಬಂದಿದ್ದಾರೆ ಮಗನ್ನ. ನೋಡಿ, ಆಟಾಡ್ತಾ ಇದ್ದಾರೆ. ಅಂದರೆ ಇಲ್ಲೇ ಹೊರಗಡೆ ಎಲ್ಲ ಸುಮ್ಮನೆ ಅಕ್ಕಪಕ್ಕ ಮನೆ ಇರೋದ್ರಿಂದ ಅವರು ವಿಂಡೋಸ್ಗೆ ಅಲ್ಲಿ ಇಲ್ಲಿ ಹೋಗಿ ಬಾಲ್ ಬಿದ್ದರೆ ಕಷ್ಟ ಆಗುತ್ತೆ ಅಂತ ಇಲ್ಲೇ ಕಾಂಪೌಂಡಲ್ಲೇ ಸ್ವಲ್ಪ ಹೊತ್ತು ಆಟಾಡಿಸ್ತಾರೆ. ಡೈಲಿ ಸ್ವಲ್ಪ ತಪ್ಪ ಮಗ ಆಟಾಡ್ತಾರೆ. ಬೌಲಿಂಗ್ ನಾಯಿನೂ ಬಂದೈತಲ್ಲ ಚಿನ್ನಿ ನಿಂಗೆ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ. ಬೌಲಿಂಗ್ ಮಾಡಿದ್ರೆ ಸರಿಯಾಗಿ ಮಾಡಬೇಕು. ಯಾವ ಕಡೆ ಅಂದ್ರೆ ಆ ಕಡೆ ಹಾಕಿದ್ರೆ ಹೆಂಗೆ? ಇವನ್ನೆಲ್ಲ ಡಾಟ್ ಬಾಲ್ ಹೊಡಿಯಲೇ 6, 4. ಅಮ್ಮ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಚಿನ್ನಿ, ಸಣ್ಣಮ್ಮ. ಅವರು ಹೊಡೆದ ಅಬ್ಬಾ, ನಿಧಾನ ಕೊಡಿ ಚಿನ್ನಮ್ಮ, ಕಾರಿಗೆ ಬೀಳುತ್ತೆ ನೋಡು. ನಿಧಾನ ಕೊಡಿ. ಅಮ್ಮ ವಾ ಮಮ್ಮ, ಇವಳು ಆಡ್ತಾಳಂತೆ. ಅಲ್ಲೋಡು. ನೀನು ಹೋಗ್ತೀಯಾ? ಹೋಗ್ತೀಯ ನೀನು? ಅಮ್ಮ ಅಪ್ಪಾ, ಎಲ್ಲಿಗೆ ಹೊಡ್ದಮ್ಮಮ್ಮ. ಇದು 6. 6. ವಾ, ನೀನು ಹೋಗ್ತೀಯ? ಬೇಡ ಬಂಗಾರ, ಬೇಡ. ಬಾಲ್ ಬೇಕಾ? ಇನ್ನು ಊಟ ಎಲ್ಲ ಮುಗಿಸಿದ್ವಿ. ಇನ್ನು ಸಂಜೆ ಮಕ್ಳಿಗೆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡಿಕೊಡೋಣ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ ಮನೇಲೇ. ಈಗ ಮನೇಲಿರೋದ್ರಿಂದ ಮಕ್ಕಳು ಸ್ಕೂಲ್ ರಜೆ ಇರೋದ್ರಿಂದ ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ ಹೊಸದಾಗಿ ಮಾಡಿಕೊಡೋಕ್ಕೆ. ಅಂದರೆ ಹೊರಗಡೆದೆಲ್ಲ ತಂದುಕೊಡೋದು ಅಷ್ಟು ಒಳ್ಳೇದಲ್ಲ ಅಲ್ವಾ ಆರೋಗ್ಯಕ್ಕೆ. ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು, ಎಲ್ಲ ಮಾಡಿಕೊಡ್ಲಿಲ್ಲ ಅಂದ್ರೂ ಯಾವುದು ಈಸಿಯಾಗಿರುತ್ತೋ ಅದನ್ನು ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಅಂದರೆ ಅವ್ರಿಗೂ ಒಂಥರ ಖುಷಿ, ನಾನು ಮಾಡಿದ್ದು ಅವ್ರು ಇಷ್ಟಪಟ್ಟು ತಿಂದರು ಅಂತ ನನಗೂ ಖುಷಿ ಸಿಗುತ್ತೆ. ಹಾಗಾಗಿ ಮನೇಲೇ ಮಾಡಿಕೊಡ್ತೀನಿ. ಬ್ರೆಡ್ ಟೋಸ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನಾದರೂ ಹೊರಗಡೆ ಸಿಗುವಂಥ ಫುಡ್ಡನ್ನು ಮನೇಲೇ ಮಾಡಿಕೊಟ್ರೆ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಅವ್ರ ಮುಖದಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರನಾದರೂ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ. ನಾನು ಈ ಥರ ಐಸ್ ಕ್ರೀಮು, ಸ್ನ್ಯಾಕ್ಸ್ಗಳು ಈ ಥರದ್ದು ಏನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ, ಹೊಸದಾಗಿ ಮಾಡಿಕೊಡ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನನಗಂತೂ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಇದು ಅಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು, ರಿಸ್ಕ್ ಏನಿಲ್ಲ. ಈ ರೆಸಿಪಿ ಏನಾದರೂ ನಿಮ್ಗೆ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಈ ವಿಡಿಯೋದಲ್ಲೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ.
ಪಕ್ಕ ಬೇಕ್ರಿ ಸ್ಟೈಲಲ್ಲೇ ಬಂದಿತ್ತು. ಯಾವ ರೀತಿ ಬೇಕ್ರಿದು ಮಾಡ್ತಾರೋ ಅದಕ್ಕಿಂತ ರುಚಿಯಾಗೇ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.